ಇವತ್ತು ಸರ್ಕಾರಕ್ಕೆ ನಾನು ಕೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಅವರೇ, ನನ್ನ ಪಿಕ್ಚರು ಹುಚ್ಚ ವೆಂಕಟ್ಗೆ ನೀವು ಸಬ್ಸಿಡಿ ಕೊಡಬೇಕು. ನೀವು ಸಿನಿಮಾ ನೋಡಿ ಡಿಸೈಡ್ ಮಾಡಿ. ಅದು ಸಬ್ಸಿಡಿಗೆ ಲಾಯಕ್ಕಿಲ್ಲ ಅಂದರೆ ಆ ಸಿನಿಮಾನ ಎತ್ತು ಬಿಸಾಕ್ಬಿಡ್ತೇನೆ. ಇವತ್ತು ನೀವು ತೆಲುಗು ಪಿಕ್ಚರ್ ನೋಡಿದ್ರಲ್ವಾ, ತೆಲುಗು ಪಿಕ್ಚರು, ನೀವು ತೆಲುಗು ಪಿಕ್ಚರ್ ನೋಡಿ ಏನು ಮಾಡಿದ್ರಿ ಗೊತ್ತಾ? ತಪ್ಪು ಮಾಡಿದ್ರಿ. ನೀವು ಈಗ ನೋಡ್ಕೊಡ್ತಿತ್ತು, ಒಂದು ತಿಂಗಳಾದ್ಮೇಲೆ ನೋಡಬೇಕಿತ್ತು. ಯಾಕೆ ಗೊತ್ತಾ? ಈಗ ನೋಡಿದಾಗ ಏನಾಗುತ್ತೆ ಅಂದರೆ, ಬೇರೆ ಭಾಷೆಯವರು ನೋಡ್ದ ಕನ್ನಡದವರು ನಮ್ಮ ಜೊತೆ ಇರ್ತಾರೆ, ನಾವು ಕನ್ನಡನ ಬಿಟ್ಕೊಟ್ರು ಪರವಾಗಿಲ್ಲ, ಕನ್ನಡದವ್ರು ನಮ್ಮ ಜೊತೆ ಬರ್ತಾರೆ, ಅವ್ರಿಗೆ ಬೇಕಾಗಿರೋದು ಓಟು. ಈಗ ರಾಜ್ಕುಮಾರ್ ಅವ್ರು ನೋಡಿದ್ರು, ಅವರು ಕನ್ನಡ ಫಿಲ್ಮ್ ನೋಡಿದ್ದಾರೆ, ಬರೀ ತೆಲುಗು ಅಷ್ಟೇ ಎಲ್ಲಿ ನೋಡಿ ಅಲ್ಲ. ಈಗ ರೀಸೆಂಟಾಗಿ ರಾಜ್ಕುಮಾರ್ ಫಿಲ್ಮ್ ನೋಡಿ ಬಂದರು ಮೈಸೂರಲ್ಲಿ. ಹೌದಪ್ಪ, ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ನಿಮ್ಗೆ ಹೇಳ್ತಾ ಇರೋದು ಸಿದ್ದರಾಮಯ್ಯ ಅವರೇ, ಅಂದ್ರೆ ಅಲ್ಲ, ಹುಚ್ಚ ವೆಂಕಟ್ ಅವ್ರಿಗೆ ಕೋಪ ಇರೋದು ಮುಖ್ಯಮಂತ್ರಿಗಳ ಮೇಲ ಅಥವಾ ವಿಮರ್ಶೆಯನ್ನ ಆ ರೀತಿಯಾಗಿ ಬರದ ಅನ್ನೋ ಕೋಪನ? ಯಾಕೆ ಈ ಕೋಪ ಬರ್ತಾ ಇದೆ? ವಿಮರ್ಶೆಯ ಮೇಲೆ ಕೋಪ ಇಲ್ಲ. ಈಗ ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿ ಅವ್ರ ರಿಕ್ವೆಸ್ಟು, ನೀವು ನಂದು ಹುಚ್ಚ ಮುಖ್ಯಮಂತ್ರಿಗಳ ಮೇಲೆ ನಾನು ಬಂದ್ಬಿಡ್ತೀನಿ, ಆಮೇಲೆ ನೀನು ಕೇಳ್ಬೇಡ. ಹುಚ್ಚ ವೆಂಕಟ್ ಪಿಕ್ಚರ್ನ ನಾನು ನಿಮ್ಗೆ ತೋರಿಸ್ತೀನಿ, ನೀವು ಇಡೀ ಫ್ಯಾಮಿಲಿ ಸಮೇತ ಬನ್ನಿ, ₹1 ಕೊಡಬೇಡಿ, ನಾನು ತೋರಿಸ್ತೀನಿ. ನೀವು ನಮ್ಮ ಪಿಕ್ಚರ್ ಸಬ್ಸಿಡಿ ಕೊಡಬೇಕು, ಅರ್ಹತೆ ಇದೆಯೋ ಯೋಗ್ಯತೆ ಇದೆಯೋ ಅಂತ ಡಿಸೈಡ್ ಮಾಡಿ. ಯಾಕೆ ನನಗೆ ಸಬ್ಸಿಡಿ ಸಿಗ್ತಾಯಿಲ್ಲ? 10 ಲಕ್ಷ ಅದು ಗೊತ್ತಾಗಿದ್ದು ಇವತ್ತು ನಂಗೆ ನೋವಾಯಿತು, ಆಯಿತಾ? ಥಿಯೇಟ್ರ್ ಸಮಸ್ಯೆಗಳೆಲ್ಲ ಆಯಿತು ತೆಲುಗು ಪಿಕ್ಚರಿಂದ, ಪರವಾಗಿಲ್ಲ, ಅದು ಬಿಡಿ. ಅವ್ರು ದೊಡ್ಡ ಪಿಕ್ಚರು, ನೀವು ದೊಡ್ಡ ಪಿಕ್ಚರ್ನೇ ಎಲ್ಲ ಇಷ್ಟಪಡ್ತೀರಾ, ದೊಡ್ಡ ಬಜೆಟು ಗ್ರಾಫಿಕ್ಸ್ ಇರೋ ಪಿಕ್ಚರ್ ಇಷ್ಟಪಡ್ತೀರಾ, ತತ್ವಗಳಿರೋ ಪಿಕ್ಚರ್ ಇಷ್ಟಪಡಲ್ಲ, ಅರ್ಥ ಇರೋ ಪಿಕ್ಚರ್ ಇಷ್ಟಪಡಲ್ಲ. ಓಕೆ, ನಾನು ಬೇರೆ ಪಿಕ್ಚರ್ ಕಮೆಂಟ್ ಮಾಡಲ್ಲ, ಆಯಿತಾ? ಈಗ ನಾನು ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳ್ತೀನಿ, ನೀವು ತೆಲುಗು ಪಿಕ್ಚರ್ ನೋಡಿದ್ದೀರಾ, ಖುಷಿಪಟ್ಟೆ, ನಿಮ್ಮ ಅಧಿಕಾರ ಇದೆ, ನೀವು ಯಾವ ಭಾಷೆ ಪಿಕ್ಚರ್ ನೋಡ್ಬೋದು. ನಾನು ಯಾವತ್ತೂ ತೆಲುಗು ಪಿಕ್ಚರ್ ನೋಡಬೇಡಿ ಅಂತ ಹೇಳಲ್ಲ. ಆ ಪಿಕ್ಚರ್ ನೋಡಿದ್ಮೇಲೆ ನನ್ನ ಪಿಕ್ಚರನ್ನು ನೋಡಿ ಒಂದು ರಿಕ್ವೆಸ್ಟ್ ಅಂತ ಕೇಳ್ತೀನಿ, ಆರ್ಡ್ರ್ ಮಾಡಲ್ಲ.